ಕಾಂಗ್ರೆಸ್ ಶಾಸಕನ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಡೂರು ಕ್ಷೇತ್ರದ ಶಾಸಕ ತುಕಾರಾಂ. ಸತತ 4 ಬಾರಿ ಆಯ್ಕೆಯಾಗಿದ್ದ ಶಾಸಕರು ಇದೀಗ ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕಂದ್ರೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಂಡೂರಿನ ಶಾಸಕರು ತುಕಾರಾಂ. ಈ ಬಾರಿ ಬಳ್ಳಾರಿಯಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಸಂಸದರು ಶಾಸಕರಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಲೇಬೇಕಾಗುತ್ತೆ. ಇವತ್ತು ಕೊಟ್ಟಿದ್ದಾರೆ. ಸತತ 4 ಬಾರಿ ಆಯ್ಕೆಯಾಗಿದ್ದಂತಹ ಕಾಂಗ್ರೆಸ್ ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ನೇನಿದ್ರು ಅಲ್ಲಿ ಉಪಚುನಾವಣೆ ನಡೀಬೇಕು, ಮತ್ತಾರು ಬರ್ತಾರೋ ಗೊತ್ತಿಲ್ಲ. ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು. ಸಂಡೂರಲ್ಲಿ ಕಾಂಗ್ರೆಸ್, ಶಿಗ್ಗಾವಿಯಲ್ಲಿ ಬಿಜೆಪಿ, ಚನ್ನಪಟ್ಟಣದಲ್ಲಿ ಜೆಡಿಎಸ್. 3 ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ಪಕ್ಷದ ಶಾಸಕರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ನೋಡಬಹುದು ನೀವು, ಫೋಟೋವನ್ನ ತೋರಿಸ್ತಾ ಇದ್ದೀವಿ. 4 ಬಾರಿ ಆಯ್ಕೆಯಾಗಿದ್ದ ಕಾಂಗ್ರೆಸ್ನ ಶಾಸಕ ಈ ತುಕಾರಾಂ ಅವರು. ಈ ತುಕಾರಾಂ ಅವರು ಇದೀಗ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಶಾಸಕರು ರಾಜೀನಾಮೆ. ಇನ್ನೇನಿದ್ರು ಸಂಸದರು ತುಕಾರಾಂ ಅವರು. ಈ ತುಕಾರಾಂ ಇದೆ ಇನಿಷಿಯಲ್ ಇ ಅನ್ನೋದು. ಈ ತುಕಾರಾಂ ಅವರು ಸತತ 4 ಬಾರಿ ಆಯ್ಕೆಯಾಗಿದ್ದು ಇದೀಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ. ಲೋಕ ಚುನಾವಣೆಯಲ್ಲಿ ಇದೀಗ ಶ್ರೀರಾಮುಲು ವಿರುದ್ಧ ಲೋಕ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿ ಸಂಸದರಾಗಿ ಕೇಂದ್ರಕ್ಕೆ ತೆರಳುತ್ತಾ ಇದ್ದಾರೆ. ಹಾಗಿದ್ದಾಗ ಒಬ್ಬ ಅಭ್ಯರ್ಥಿ ಶಾಸಕ ಪ್ಲಸ್ ಸಂಸದರಾಗಿ ಇರೋದಕ್ಕಾಗಲ್ಲ, ಮುಂದುವರಿಯಕ್ಕಾಗಲ್ಲ. ಯಾವ ಸಾಧ್ಯತೆಗಳು ಕೂಡ ಇಲ್ಲ ವ್ಯವಸ್ಥೆಯಲ್ಲಿ. ಹಾಗಾಗಿ ರಾಜೀನಾಮೆಯನ್ನ ಕೊಡ್ಲೇಬೇಕಾಗುತ್ತೆ. ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಈ ತುಕಾರಾಂ. ಸುಮಾರು ಹತ್ರ 1 ಲಕ್ಷ ಮತಗಳು ಪಡೆದುಕೊಂಡಿದ್ರು ತುಕಾರಾಂ. ಗೆಲುವನ್ನ ಸಾಧಿಸಿದ್ದು ಈ ಬಾರಿ ಲೋಕಸಭೆ ಗೆದ್ದು ಸಂಸತ್ ಪ್ರವೇಶ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಅವರಿಗೆ ಸರಿಸುಮಾರು 7,30,000 ಮತಗಳು ಬಂದಿದ್ರೆ ಶ್ರೀರಾಮುಲು ಅವರಿಗೆ 6 ಲಕ್ಷ ಮತಗಳು ಬಂದಿತ್ತು. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ 20% ಪರಿಶಿಷ್ಟ ಪಂಗಡ ಮತಗಳಿದ್ವು. ಅವುಗಳ ಮೇಲೆ ಉಭಯ ಅಭ್ಯರ್ಥಿಗಳು ಗಮನ ಹೆಚ್ಚಾಗಿ ಹರಿಸಿದ್ರು. ಬಟ್ ಶ್ರೀರಾಮುಲು ಅವರಿಗೆ ನರೇಂದ್ರ ಮೋದಿ ಅವರ ಅಲೆ, ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕ ಎಂಬ ಹಣೆಪಟ್ಟಿ ಇತ್ತು. ಹಿಂದುತ್ವ, ಲಿಂಗಾಯತರು ಸೇರಿ ಹಲವು ಸಮುದಾಯಗಳ ಮತಗಳು ಭದ್ರತೆ ಕೂಡ ಇತ್ತು. ಅವರಿಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿತ್ತು. ಬಟ್ ಕೈ ಹಿಡಿಲಿಲ್ಲ ಇದ್ಯಾವುದು ಕೂಡ. ಸೋಲ್ತಾರೆ. ಇದೇ ಶ್ರೀರಾಮುಲು ಅವರು ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಸೋತು ಮತ್ತಿಲ್ಲಿ ಗೆಲ್ತೀನಿ ಅನ್ನೋ ಭರವಸೆಗೆ ಬಂದ್ರು. ಬಟ್ ಅಲ್ಲೂ ಕೂಡ ಮಖಾಡೆ ಮಲಗಿದ್ರು. ಅಲ್ಲಿ ತುಕಾರಾಂ ಅವರು ಸರಿಸುಮಾರು 1 ಲಕ್ಷ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಇದೀಗ ಅವರು ಸಂಸತ್ ಪ್ರವೇಶ ಪಡಿತಾ ಇರೋ ಹಿನ್ನೆಲೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಲೇಬೇಕಾಗಿತ್ತು. ಇವತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸತತ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಂತಹ ತುಕಾರಾಂ.